ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ 5,000ದಿಂದ 1,25,000 ರೂಪಾಯಿವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಸಿಗುತ್ತೆ. ಸೊ ನಿಮಗೆ ವಿತಿನ್ 5 ನಿಮಿಷದಲ್ಲಾದರೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಅನ್ನೋದಾದ್ರೆ ಬರುತ್ತೆ. ಹಾಗಾದರೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ 5,000ದಿಂದ 1,25,000 ರೂಪಾಯಿವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಮಗೆ ಸ್ಟಾರ್ಟಿಂಗ್ ಕೊಡೋದು 1,000ದಿಂದ 5,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಅದಾದಮೇಲೆ 5,000ದಿಂದ ನಿಮಗೆ 1,25,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲಿ ಜಸ್ಟ್ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ನಿಮಗೆ 6 ಮಂತ್ಸ್ 12 ಮಂತ್ಸ್ ಅನ್ನೋದಾದ್ರೆ ಬರುತ್ತೆ. ಇಲ್ಲಿ ನೋಡ್ಕೋಬಹುದು, ನೀವು ಡ್ರ್ಯಾಗ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು, 1,25,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದ್ರೆ ಎಷ್ಟು EMI ಆಗುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಆಗುತ್ತೆ ಅಂತ ಎಲ್ಲ ಇಲ್ಲೇ ತೋರಿಸುತ್ತೆ. ಮತ್ತು ಇಲ್ಲಿ 6 ಮಂತ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಟೆನ್ಯೂರ್ ಅನ್ನೋದು ಚೇಂಜ್ ಆಗುತ್ತೆ. ನೋಡ್ಕೋಬಹುದು, EMI ಕ್ಯಾಲ್ಕುಲೇಟರ್ನ ನೀವು ಇಲ್ಲೇ ಯೂಸ್ ಅನ್ನೋದು ಮಾಡ್ಕೋಬಹುದು. ಎಷ್ಟು ತಗೊಂಡ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನನಗೆ ಒಂದು 50,000 ರೂಪಾಯಿನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಒಂದು 51,000 ರೂಪಾಯಿ ಅನ್ನೋದು ಸೆಲೆಕ್ಟ್ ಆಯಿತು. 6 ತಿಂಗಳಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಂತ್ಲಿ EMI ನೋಡೋದಾದ್ರೆ 9,920 ರೂಪಾಯಿ ಅನ್ನೋದು ಬೀಳ್ತಿದೆ. ಇದೆಲ್ಲ ಓಕೆ ಆಯಿತು ಅಂತಂದರೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಯಾವ ಪರ್ಪಸ್ಗೆ ನೀವು ಸಾಲ ತೊಗೊತಿದ್ದೀರಾ ಅಂತಂತ ಕೇಳ್ತಿದ್ದಾರೆ. ನಾನು ಪರ್ಸ್ನಲ್ ಅಂತಂತ ಕೊಡ್ತಿದ್ದೀನಿ. ಮತ್ತು ಮೆರಿಟ್ರಲ್ ಸ್ಟೇಟಸ್ ಅಂತ ಕೇಳ್ತಿದ್ದಾರೆ. ಸಿಂಗಲ್ ಆಗಿದ್ದರೆ ಸಿಂಗಲ್ಲು, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡು, ಮತ್ತು ಎಜುಕೇಷನ್ ಲೆವೆಲ್ ಏನಾಗಿದೆ ಅಂತಂತ ಕೇಳ್ತಿದ್ದಾರೆ. ಬ್ಯಾಚುಲರ್ ಅಂತ ಕೊಡ್ತಿದ್ದೀನಿ. ಮತ್ತು ಹೌಸಿಂಗ್ ಟೈಪ್ ಏನಿದೆ ಅಂತಂತ ಕೇಳ್ತಿದ್ದಾರೆ. ರೆಂಟಾ, ನೀವು ಸ್ಯಾಲರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ಇದನ್ನೆಲ್ಲ ನೀವು ಪರ್ಸನಲ್ ಡೀಟೇಲ್ಸ್ ಅನ್ನೋದು ತುಂಬ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬ್ಕೊಂಡು ಹೋಗಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಖಂಡಿತವಾಗ್ಲೂ ನಿಮಗೆ 1,000 ರೂಪಾಯಿಂದ ನಿಮಗೆ 1,25,000 ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದರೆ ಕೊಡ್ತಾರೆ. ಸೇಮ್ ಅದರಲ್ಲೂ ಅಷ್ಟೇ ಪ್ರೊಸೀಜರ್ ಮಾಡಬೇಕಾಗಿರೋದು ನೀವು. ಸೊ ಇಲ್ಲಿ ನೀವು ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೂ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇದರಲ್ಲಿ ಅಪ್ ಟು ಇವಾಗ 10,000 ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರಂತೆ. 10,000ದಿಂದ 1,00,000 ರೂಪಾಯಿವರೆಗೂ ಕೊಡ್ತಾರಂತೆ. ಚೆಕ್ ಮೈ ಕ್ರೆಡಿಟ್ ಲಿಮಿಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ನೀವು ಆರಾಮಾಗಿ ಚೆಕ್ ಅನ್ನೋದು ಮಾಡಿಕೊಂಡು ಆರಾಮಾಗಿ ಈ ಅಪ್ಲಿಕೇಶನ್ ಮುಖಾಂತರ ನೀವು ಸಾಲ ಅನ್ನೋದಾದ್ರೆ ಪಡ್ಕೋಬೋದು ಗೈಸ್. ತುಂಬ ಒಳ್ಳೆ ಅಪ್ಲಿಕೇಶನ್ನು. ಈ ಅಪ್ಲಿಕೇಶನಲ್ಲಿ ಪ್ರೀಪೇಡ್ ರೀಚಾರ್ಜಸ್ಸು, ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಸಿಲಿಂಡರ್ಗೆ ರೀಚಾರ್ಜು ಮತ್ತು ಗ್ಯಾಸ್ ಸಿಲಿಂಡರ್ಗೆ ಎಲ್ಲ ಅನ್ನೋದು ಈ ಅಪ್ಲಿಕೇಶನಲ್ಲಿ ಪೇ ಅನ್ನೋದು ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ಅಪ್ಲಿಕೇಶನಲ್ಲಿ ನೀವೇನಾದರೂ 10,000 ರೂಪಾಯಿ ಸಾಲ ತೊಗೊತಿದ್ದೀರಾ ಅನ್ನೋದಾದ್ರೆ, 6 ತಿಂಗಳೇನಾದರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟು 2.4% ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸು 600 ರೂಪಾಯಿ ಅನ್ನೋದು ಕಟ್ಟಾಗುತ್ತೆ. ಮತ್ತು 708 ರೂಪಾಯಿ GST ಅನ್ನೋದು ಆಗುತ್ತೆ. ಈ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 844 ರೂಪಾಯಿ ಅನ್ನೋದು ಆಗುತ್ತೆ. ಪ್ರತಿ ತಿಂಗಳು EMI ನೋಡೋದಾದ್ರೆ 1,807 ರೂಪಾಯಿ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ನಿಮಗೆ ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 10,000ಕ್ಕೆ ನಿಮಗೆ 11,550 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ, ಯಾವುದೇ ಥರದ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಪ್ಲೇಸ್ಟೋರ್ಗೆ ಬಂದಾದರೂ ಡೌನ್ಲೋಡ್ ಮಾಡ್ಕೋಬೋದು. 4.4 ರೇಟಿಂಗ್ಸ್ ಇದೆ, 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಟ್ರೂ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ಸಿಗುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.